ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಪ್ರೋಟೀನ್ ರಿಚ್ ಸ್ನ್ಯಾಕ್ ಅಥವಾ ಮಕ್ಕಳಿಗಾಗಿ ಸ್ನ್ಯಾಕ್ ಬಾಕ್ಸಿಗೆ ಹಾಕುವಂಥ ಐಟಮ್ ಮಾಡೋಣ. ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ ಇಲ್ಲಿ. ಓವರ್ನೈಟ್ ಸೋಕ್ ಮಾಡಿಬಿಟ್ಟು ಒಂದು 5 to 6 ವಿಸಿಲ್ ಆಗುವಷ್ಟು ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿರುತ್ತೋ ಚೆನ್ನಾಗಿರುತ್ತೆ. ನಂದಿಲ್ಲಿ ಸ್ವಲ್ಪ ಬೇಗ ತೆಗ್ದಿರೋದ್ರಿಂದ ಸ್ವಲ್ಪ ಹಾರ್ಡಾಗಿತ್ತು, ಬಟ್ ನಂದಲೆಸ್ ಎಲ್ಲದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಮ್ಯಾಶ್ ಆಗಿದೆ ಎಲ್ಲ. ಈಗ ಮ್ಯಾಶ್ ಆದಮೇಲೆ ಇದಕ್ಕೆ ಏನು ಮಸಾಲೆ ಐಟಮ್ ಬೇಕೋ ಅವುಗಳನ್ನು ಹಾಕ್ಕೊಳ್ತಾ ಬರೋಣ. ಫಸ್ಟಿಗೆ ಇದಕ್ಕೆ ಜಾಸ್ತಿ ಏನೂ ಹಾಕಿಲ್ಲ ನಾನು. ಚೆನ್ನಾಗಿ ಒಂದು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ಇಲ್ಲಿ ಆಲ್ಮೋಸ್ಟ್ 2 ಈರುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಸಬ್ಬಸಿಗೆ ಸೊಪ್ಪು ಹಾಕ್ಬೋದು, ಮೆಂತ್ಯ ಸೊಪ್ಪು ಹಾಕ್ಬೋದು. ಬೇರೆ ವೆಜಿಟೇಬಲ್ ಸೇರಿಸ್ತೀರಾ, ಇನ್ನೂ ನ್ಯೂಟ್ರಿಷಸ್ ಮಾಡ್ತೀರಾ ಅಂದರೆ ಅದನ್ನು ಮಾಡ್ಬೋದು. ಕಾಬೂಲ್ ಚೆನ್ನಾಗಿ ಗ್ಯಾಸ್ ಆದ್ದರಿಂದ ಸ್ವಲ್ಪ ಶುಂಠಿ ಜಾಸ್ತಿ ಹಾಕೋತಾ ಇದ್ದೀನಿ ಇಲ್ಲಿ. ಪನ್ನೀರ್ ಬೇಕಾದರೂ ಆ್ಯಡ್ ಮಾಡ್ಬೋದು, ಇನ್ನೂ ಸ್ವಲ್ಪ ಸಾಫ್ಟ್ ಬರುತ್ತೆ. ಇಲ್ಲಿ ನಾನು ಚಿಲ್ಲಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಖಾರಕ್ಕೆ. ನೀವು ಚಿಲ್ಲಿ ಪೇಸ್ಟ್ ಇಲ್ಲ ಅಥವಾ ಬೇಡ ಅನ್ನೋರು ಖಾರ ಪುಡಿನೂ ಯೂಸ್ ಮಾಡ್ಕೋಬೋದು. ಚಿಲ್ಲಿ ಪೇಸ್ಟ್ ಆದ ನಂತರ ಉಪ್ಪು ಹಾಕೋತಾ ಇದ್ದೀನಿ. ಕಡಲೆಕಾಳು ಬೇಯಿಸ್ಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನ. ಇವಾಗ ಗರಂ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಜೀರಾ ಪೌಡರು, ಹಿಂಗೆ ಹಾಕೋತಾ ಇದ್ದೀನಿ. ಅಗೇನ್ ಇದು ಸ್ವಲ್ಪ ಗ್ಯಾಸ್ ಆಗೋದ್ರಿಂದ ಹಿಂಗೂ ಹಾಕೋತಾ ಇದ್ದೀನಿ. ಬೈಂಡಿಂಗಿಗೋಸ್ಕರ 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮಾಯ್ಸ್ಟ್ ಆಗಿರಲಿ, ಯಾಕಂದರೆ ಕಾಬೂಲ್ ಚೆನ್ನಾಗಿ ಬೇಯಿಸಿದ ಮೇಲೆ ಸ್ವಲ್ಪ ಡ್ರೈ ಆಗುತ್ತೆ. ಸ್ವಲ್ಪ ಮಾಯ್ಸ್ಟ್ ಆಗಿರಲಿ ಅನ್ನೋದಕ್ಕೆ ಇಲ್ಲಿ ಸ್ವಲ್ಪ ದಪ್ಪ ಯೋಗರ್ಟ್ ಅಥವಾ ಕರ್ಡ್ನ ಹಾಕೋತಾ ಇದ್ದೀನಿ. ಮತ್ತು ಹುಳಿಗೋಸ್ಕರ ಒಂದು ಅರ್ಧ ಲಿಂಬೆಹಣ್ಣಿನ ರಸ ಇದು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಏನಾದರೂ ಖಾರ ಬೇಕು, ಜಾಸ್ತಿ ಉಪ್ಪು ಬೇಕು ಅಂತಿದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು. ಇದೆಲ್ಲ ನೀಟಾಗಿ ಕಲಸಾದ್ಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಪ್ಯಾಟೀಸ್ ಅಥವಾ ಟಿಕ್ಕೀಸ್ ಅದನ್ನ ಮಾಡ್ಕೋಬೋದು. ನಾನಿದೆಲ್ಲ ರೌಂಡಾಗೆ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪ ಮಾಡೋಕ್ಕೆ ಹೋಗ್ಬೇಡಿ, ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಂತ ತುಂಬ ತೆಳುನೂ ಮಾಡಬಾರ್ದು. ತುಂಬ ತೆಳು ಮಾಡಿದ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಒಂದು ಸತಿ ಕಾಯೋ ಅಷ್ಟು 4-5 ಪ್ಯಾಟೀಸ್ ಅಥವಾ ಮಾಡಿಕೊಂಡು 2 ಸೈಡು ಕಾಯಿಸ್ಕೊಳ್ಳೋಣ. ಇದೊಂದು ಎಳ್ಳು ಹಾಕ್ತಾಯಿದ್ದೀನಿ ಸ್ವಲ್ಪ ಕ್ರಂಚ್ಗೋಸ್ಕರ ಅಷ್ಟೇ. ಹೆಲ್ದಿನೂ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಎಳ್ಳು ಉದುರಿಸ್ಬಿಟ್ಟು ಅದನ್ನು ಸ್ವಲ್ಪ ಟ್ಯಾಪ್ ಮಾಡಿಬಿಡೋಣ. ತವಾ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಎಣ್ಣೆ ಬೇಡ ಅಂತ, ಡೀಪ್ ಫ್ರೈಡ್ ಇಲ್ಲ, ತವಾ ಫ್ರೈನೇ. ತುಪ್ಪ ಕಾದ್ಮೇಲೆ ರೆಡಿ ಮಾಡಿರೋ ಪ್ಯಾಟೀಸ್ನ ಹಾಕ್ಬಿಟ್ಟು 2 ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಕಾಯಿಸ್ಕೊಳ್ಳೋಣ. ಇದನ್ನು ನೀವು ಸಂಜೆ ಸ್ನ್ಯಾಕ್ಸ್ಗೆ ಗ್ರೀನ್ ಚಟ್ನಿ ಮಾಡಿಕೊಂಡು ಅದ್ರ ಜೊತೆ ತಿನ್ಬೋದು, ಅಥವಾ ಕಾಯಿ ಚಟ್ನಿ ಜೊತೆನೂ ಚೆನ್ನಾಗೇ ಆಗುತ್ತೆ, ಏನು ತೊಂದರೆ ಇಲ್ಲ. ಏನೂ ಬೇಕು ಅನ್ನೋ ಅನಿಸಲ್ಲ, ಹಾಗೇ ತಿನ್ಬೋದು. ಅಥವಾ ಟೊಮೆಟೊ ಕೆಚಪ್ ಜೊತೆ ತಿನ್ನೋರು ತಿನ್ಬೋದು. ಒಂದ್ಸರಿ ಟ್ರೈ ಮಾಡಿ ಫೀಡ್ಬ್ಯಾಕ್ ತಿಳಿಸಿ. ಥ್ಯಾಂಕ್ ಯು.